ನೀವು ಐಷಾರಾಮಿ ಫ್ಲಾಟ್ ಕೊಡ್ತಿರೋ ಅಥವಾ ನಾರ್ಮಲ್ ಫ್ಲಾಟ್ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೆದುಕೊಳ್ತಿರೋದು ಯಾಕೆ ಅನ್ನೋದು ಈಗ ನಮ್ಮ ಪ್ರಶ್ನೆ. ಇವತ್ತು ಫಕೀರ್ ಬಡಾವಣೆಯಲ್ಲಿ ನಿರಾಶ್ರಿತರಿಗೆ ಐಷಾರಾಮಿ ಫ್ಲಾಟ್ ಕೊಡೋದಕ್ಕೆ ಮುಂದೆ ಹಾಕ್ತಿದ್ದೀರಿ ಅಲ್ವಾ? ಹಾಗಾದ್ರೆ ಚಿಕ್ಕಮಗಳೂರಲ್ಲಿ ನಿರಾಶ್ರಿತರಿದ್ದಾರೆ, ಮಡಿಕೇರಿಯಲ್ಲಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ. ಅವರಲ್ಲಿ ಯಾಕೆ ಸಿಗದಂತ ಮನೆ ಇವರಿಗೆ ಸಿಗುತ್ತೆ? ನೆರೆ ಸಂತ್ರಸ್ತರಿಗೆ 6 ವರ್ಷ ಆಗಿದೆ, ಇನ್ನೂ ಕೂಡ ಸೂರ್ಯನ ಭಾಗ್ಯನೇ ಸಿಕ್ಕಿಲ್ಲ. ಕೋಗಿಲು ಜನರ ಮೇಲೆ ಇರುವಂತಹ ಪ್ರೀತಿ ನೆರೆ ಸಂತ್ರಸ್ತರ ಮೇಲೆ ಯಾಕಿಲ್ಲ? ಒತ್ತುವರಿ ಮಾಡಿದವರಿಗೆ 2 ದಿನದಲ್ಲಿ ಪರ್ಯಾಯ ಸಿಗುತ್ತೆ, 2 ದಿನ ಸೂಪರ್ ಫಾಸ್ಟ್. ಆದ್ರೆ ಬೇರೆ ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು, ಮಡಿಕೇರಿ, ಬೆಳಗಾವಿ, ಮಂಗಳೂರು, ನೀವು ಅಲ್ಲಿರುವಂತ ನಿರಾಶ್ರಿತರಿಗೆ ವರ್ಷಾನುಗಟ್ಲೆ ಕಾದ್ರೂ, ವರ್ಷಾನುಗಟ್ಲೆ ಜಿಲ್ಲಾಧಿಕಾರಿ ಕಚೇರಿಗೆ ಅಲಿದ್ರು ಯಾವುದೇ ಪ್ರಯೋಜನ ಇಲ್ಲ, ಯಾವುದೇ ಸೂರು ಸಿಕ್ಕಿಲ್ಲ. ಭರವಸೆಯಲ್ಲಿ ಅವರು ಕಾಲವನ್ನ ದುಡ್ಕೊಂಡ್ ಬರ್ತಾರೆ. ಆದ್ರೆ ಕೋಗಿಲು ಬಡಾವಣೆ ನಿವಾಸಿಗಳಿಗೆ ಭರವಸೆ ಇಲ್ಲ. ಸೂಪರ್ ಫಾಸ್ಟ್ ಫ್ಲಾಟ್ಗಳು ಸಿಗ್ತಾ ಇದೆ, ಐಷಾರಾಮಿ ಫ್ಲಾಟ್ಗಳು ಸಿಗ್ತಾ ಇದೆ. ನೋಡಿ ಯಾವ ರೀತಿಯಾಗಿದೆ ಫ್ಲಾಟ್ಗಳಂತೇಳಿ. ನೀವು ಕೊಡಿ, ನಾವು ಇದನ್ನ ತಪ್ಪು ಅಂತ ಹೇಳ್ತಲ್ಲ. ಆದ್ರೆ ಅಕ್ರಮವಾಗಿ ಬಂದಿರುವಂತ ಜನರು ಇಲ್ಲಿ ಸೂರನ್ನ ಕಟ್ಕೊಂಡಿದ್ದು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ರು. ಅವ್ರಿಗೆ ನೀವು ಈಗ ಸೂರನ್ನ ಕೊಡ್ತಾ ಇದ್ದೀರಿ. ಆದ್ರೆ ಇಲ್ಲೇ ಹುಟ್ಟಿ ಬೆಳೆದವರು ಮಳೆಯಿಂದಾಗಿ, ಪ್ರಾಕೃತಿಕ ವಿಕೋಪದಿಂದಾಗಿ, ಬೇರೆ ಬೇರೆ ಕಾರಣಗಳಿಂದ ಇವತ್ತು ಮನೆಗಳನ್ನ ಕಳ್ಕೊಂಡು ಇವತ್ತು ಬೀದಿಯಲ್ಲಿದ್ದಾರಲ್ಲ, ಅವ್ರಿಗೆ ಯಾಕೆ ಸೂರಿಲ್ಲ? ಇದು ನಮ್ಮ ಪ್ರಶ್ನೆ. ನೋಡಿ, ಇವತ್ತು ರಾಜ್ಯಾದ್ಯಂತ ತುಂಬಾ ಜನ ಈ ಸುದ್ದಿಯನ್ನು ನೋಡ್ತಾ ಇದ್ದೀರಿ. ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ತಿಳಿಸಬಹುದು. ನಮಗೆ ಕರೆ ಮಾಡಿ, ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚ್ಕೊಳ್ಳಿ. ಈಗ ಮೊದಲ ಕರೆ ಚಂದ್ರಶೇಖರ್ ಅಂತೇಳಿ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಕೇಳಿಸುತ್ತಾ ಸರ್? ಚಂದ್ರಶೇಖರ್ ಅವರೇ, ಏನ್ ಅನ್ಸುತ್ತೆ ಈಗ ಸರ್ಕಾರದ ಈ ನಡೆಯಿಂದ? ಸರ್, ಇದರಿಂದ ಬಡ ಜನರು ಅವ್ರಿಗೆ ಯಾರು ಕಾಣ್ತಾ ಇಲ್ಲ ಅನಿಸ್ತೈತಿ. ಅವರಿಗೆ ಅವರು ಅಷ್ಟೇ ಕಾಣಿಸ್ತಾ ಇದಾರ ಅನಿಸ್ತೈತಿ. ಯಾಕಂದ್ರೆ ನಾವು ವರ್ಷ ಪೂರ್ತಿ ಎಲ್ಲ ಈಗ 14ರಿಂದ 15 ವರ್ಷದಿಂದನೂ ನಾವು ಮುನ್ಸಿಪಾಲಿಟಿಗೆ ಓಡಾಡ್ತಾ ಇದೀವಿ, ಅಪ್ಲಿಕೇಶನ್ ಕೊಡ್ತಾ ಇದೀವಿ, ಮನೆ ಸಿಗುತ್ತೆ ಅಂತ ಆಸೆ ಮೇಲೆ ಯಾರೋ ಬಂದಂತ ಬಾಂಗ್ಲಾದೇಶದವರಿಗೆ ಮನೆ ಸಿಗ್ತೈತಿ, ನಮ್ಮಂತರಿಗೆ ಸಿಗಲ್ಲ ಅಂದ್ರೆ ಏನಿದು? ಏನ್ ಸರ್ಕಾರದ ಬಗ್ಗೆ ಏನ್ ಅನ್ಬೇಕು ಅನ್ನೋದು ತಿಳಿತಾ ಇಲ್ಲ. ಬಡವರಿಗಾಗಿ ಮನಿ ಕೊಡ್ಬೇಕು, ಹೌದಾ? ಇದ್ದಂತ ಈ ಕರ್ನಾಟಕದಾಗ ಹುಟ್ಟಿ ಬೆಳೆದಂತರಿಗೆ ಮನಿ ಇಲ್ಲ, ಬೇರೆ ರಾಜ್ಯ ಬೇರೆ ದೇಶದಿಂದ ಬಂದವರಿಗೆ ಮನಿ ಕೊಡ್ತಾರ ಅಂದ್ರೆ ಇವ್ರು ಎಂತ ಸರ್ಕಾರ ನಡೆಸ್ತಾರ ಅನ್ನೋದು ತಿಳಿತಾ ಇಲ್ಲ. ಏನ್ ಅನ್ಸುತ್ತೆ ಚಂದ್ರಶೇಖರ್ ಅವರ ಇದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಸರ್, ಎಲ್ಲ ಇದು ರಾಜಕೀಯ, ಇದು ಓಟ್ ಬ್ಯಾಂಕ್ ಬೇಕು ಸರ್ ಅವ್ರಿಗೀಗ. ಓಟು ಬರೀ ಓಟ್ಗಾಗಿ ಅವರು ಬಡವರು ಬಗ್ಗರು ಅಂತ ಏನಿಲ್ಲ ಅವರಿಗೆ. ಬರ್ರಿ ನೀವು ನೋಡ್ರಿ, ಪುರಸಭೆ ಒಳಗೆ ಅರ್ಜಿ ಎಷ್ಟು ಜನ ಕೊಟ್ಟಿದ್ದಾರೆ ಅನ್ನೋದು ನೀವು ತೆಗೆದು ನೋಡ್ರಿ. ಅವ್ರಿಗಿಲ್ಲದ್ದು ಇವ್ರಿಗೆ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಮನೆ ಕೊಡ್ತಾ ಇದಾರೆ ಅಂದ್ರೆ ಏನ್ ಮಾಡ್ಬೇಕು ಅನಿಸ್ತೈತಿ ಇವ್ರಿಗೆ? ನೋಡಿ, 14-15 ವರ್ಷಗಳಿಂದ ಕಾಯ್ತಾ ಇದೀವಿ, ಡಾಕ್ಯುಮೆಂಟ್ಸ್ ಅದಾವು. ಆ ಒಂದು ಜಾಗ ಕೊಟ್ರೆ ಕಟ್ಸ್ಕೊಳ, ಇದು ಮಾಡೋ ಸಾಲ ಸೋಲ ಮಾಡಿ ಕಟ್ಸ್ಕೊಳ ಅಂತೇಳಿ ಇವ್ರು ಇದ್ದಕ್ಕಿದ್ದಂಗ ಅವ್ರಿಗೆ ಮನಿ ಕೊಡಕ್ ರೆಡಿ ಆಗಿದಾರೆ ಅಂದ್ರೆ ಕಟ್ಸಿದ್ವು. ಮತ್ತೆ ನಾವು ಏನ್ ಕಣ್ಣಿಗೆ ಕಾಣ್ತಾ ಇದೇವೋ ಅಥವಾ ಇಲ್ವಾ ಅಂತ. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರೆ. ನೋಡಿ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ಆದ್ರೆ ಇವತ್ತು ನಮ್ಮ ಪ್ರಶ್ನೆ ನೀವು ಮಾಡ್ತಿದ್ದೀರಿ ಮಾನವೀಯತೆ ದೃಷ್ಟಿಯಿಂದ. ಓಕೆ, ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಮಾನವೀಯತೆ ಇದೆ ಅನ್ನೋದಾದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಮನೆಗಳನ್ನ ಕಳ್ಕೊಂಡು ಯಾರ್ದೋ ಮನೆಯಲ್ಲಿ ಇದ್ದಾರಲ್ಲ, ಗಂಜಿ ಕೇಂದ್ರಗಳಲ್ಲಿ ಇದ್ದಾರಲ್ಲ, ಅವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಬಾಲಕೃಷ್ಣ ಅಂತೇಳಿ ರಾಜಾಜಿನಗರದಿಂದ ಕರೆ ಮಾಡಿದ್ದಾರೆ. ಬಾಲಕೃಷ್ಣ ಅವರೇ ನಮಸ್ಕಾರ. ನಮಸ್ತೆ ಸರ್. ಬಾಲಕೃಷ್ಣ ಅವರೇ, ಈಗ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ತುಂಬಾ ಜನ ಇದ್ದಾರೆ, ಇವತ್ತು ನಿರಾಶ್ರಿತರಾಗಿದ್ದಾರೆ. ಅವರ ಮೇಲೆ ಇಲ್ಲದಂತ ಪ್ರೀತಿ ಎಲ್ಲಿಂದನೋ ಬಂದು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡು ಇವತ್ತು ನಮಗನ್ಯಾಯ ಆಗಿದೆ ಅಂತೇಳಿ ಕಣ್ಣೀರು ಹಾಕ್ತಿದಾರಲ್ಲ, ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇದೆ. ಯಾಕೆ ಇಂತಹ ಒಂದು ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ ಸರ್ಕಾರ? ನಿಮ್ಗೇನ್ ಅನ್ಸುತ್ತೆ?
ಸರ್ ಓಟ್ ಹಾಕಿರೋರು ಪ್ರಜೆಗಳು ಇಲ್ಲಿನ ನಿವಾಸಿಗಳು ಹಾಕಿರ್ತಾರೆ. ಅವ್ರು ಹಾಕಿದ್ದಾರೆ ಎರಡನೇದು ಓಟು, ಬಂದು ಅವ್ರಿಗೂ ವೋಟರ್ ಐಡಿಗಳು ಬಂದಿದೆ. ಅವ್ರಿಗೂ ಓಟ್ ಇದೆ ಸರ್. ಅವ್ರಿಗೆ ಏನ್ ಮಾಡ್ತಾರೆ ಗೊತ್ತಾರ, ವಲಸೆ ಬಂದಿರ್ತಾರೆ, ಅವರಿಂದ ಅವ್ರು ಬಂದು ಇಲ್ಲಿ ಸೆಟ್ಲ್ ಆಗಿ ಯಾವ್ದೋ ಜಾಗದಲ್ಲಿ ಡೇರೆ ಹಾಕೊಂಡ್ಬಿಡೋದು, ಅವ್ರನ್ನ ಉಕ್ಲೆಪ್ಸೋದು, ಹೊಡೆಯೋದು ಇವೆಲ್ಲ ಮಾಡಿ ಮತ್ತೆ ಅವ್ರಿಗೆ ಗೂಡೋದು, ಇವೆಲ್ಲ ನ್ಯಾಯ ಅಲ್ಲ ಸರ್. ಆ ಪಾಪ ಅಲ್ಲಿ ಕೋಣನ ಕುಂಟೆ ಕಡೆ ಹೊಡೆದ್ರು ಪಾಪ ಆ ಹಿಂದೂ ಜನಗಳನ್ನ ಹೊಡೆದು ಹತ್ತಿಸ್ಕೊಂಡು ಹೋದ್ರು ಅವ್ರ ಮನೆಗಳನ್ನೆಲ್ಲ. ಅವ್ರಿಗೆ ನಿರಾಶ್ರಿತರಾಗಿ ಹಂಗೆ ಮಾಡ್ಬಿಟ್ರು. ಈಗ ಇವ್ರಿಗೆ ಇಮಿಡಿಯೇಟ್ ಆಗಿ ಕೊಡ್ತಾರೆ ಅಂದ್ರೆ ಯಾರು ವೇಣುಗೋಪಾಲ್ ಯಾರು ಸರ್ ಅವರು? ಅವ್ರಿಗೂ ಇದಕ್ಕೆ ಏನ್ ಸಂಬಂಧ? ಧರ್ಮ ಅನ್ನೋದು ಇರ್ಬೇಕು ಸರ್, ಆದ್ರೆ ಈ ತರ ಅಲ್ಲ. ಇಲ್ಲ, ಎಲ್ಲಾರು ಸಮವಾಗಿ ನೋಡ್ಬೇಕು. ಸಿದ್ದರಾಮಯ್ಯ ಮಾನ್ಯ ಸಿಎಂ ಮುಖ್ಯಮಂತ್ರಿ ಅವರು ಹೇಳ್ತಾರೆ ನಾವು ಎಲ್ಲಾರು ಒಂದೇ ನೋಡ್ತೀವಿ ಅಂತ. ಎಲ್ಲಿ ನೋಡ್ತಾರೆ ಒಂದೇ? ಇವ್ರ ಕುರ್ಚಿಗಳು ಇಡ್ಸೋದಾಗೆ ಈಯಪ್ಪ ಒಂದು ನಾಟಕ ಆಡ್ತಾರೆ, DK ಶಿವಕುಮಾರ್ ಅವ್ರ ಕುರ್ಚಿ ಉಳಿಸ್ಕೊಳ್ಳಿ ಅವ್ರು ಒಂದು ನಾಟಕ ಆಡ್ತಾರೆ. ಇಬ್ರು ಸೇರ್ಕೊಂಡು ಒಂದು ನಾಟಕ ಆಡ್ಕೊಂಡು ಲಾಸ್ಟ್ಗೆ ನಮ್ಗೆ ಮೊಸರು ಅದೇನಂತಾರಲ್ಲ, ಮೊಸರು ತಿಂದು ಬಾಯಿಗೆ ಇದು ಮಾಡ್ತಾರೆ. ಆ ತರ ನಮ್ಗೆ ಆ ತರ ನೋವು ಅನ್ಸುತ್ತೆ. ಕಷ್ಟ ಸರ್ ಇವ್ರು ಈ ತರ ಮಾಡೋದು, ಓಲೈಕೆ ಮಾಡೋ ರಾಜಕೀಯ ಆಗೋಗಿದೆ. ಅದೇ ಬಿಜೆಪಿಯವರು ಯಾರೇ ಇರ್ಲಿ ಮಾಡಿದ್ರೆ ಏನೋ ಫಸ್ಟ್ ಹೋಗಿ ನಲಪಾಡು ಕುತ್ಕೊಂಡ್ಬಿಡ್ತಾ ಇದ್ದ ಅಲ್ಲಿ. ಎತ್ತರೆ ಕೇರಳದವನು ಯಾಕ್ರಿ ಬಂದ್ರು ಇಲ್ಲಿ ಅಲ್ಲಿ ಅಂತ. ಈಗ ಏನೇ ಆದ್ರೂ ಇವರು ಸುಮ್ಮನೆ ಇರ್ತಾರೆ ಇಲ್ಲಿ. ಅದಕ್ಕೆ ಧರ್ಮ ಅನ್ನೋದು ಇಲ್ಲ ಸರ್, ನ್ಯಾಯ ಅನ್ನೋದು ಇಲ್ಲ. ಇವ್ರಿಗೆ ಅವರೇ ಬೇಕು, ಅವರೇ ಇರ್ಬೇಕು. ಅಲ್ಲಿ ದುಡ್ಡುಗಳು ಕೊಟ್ಟು ಟೆಂಟ್ ಹಾಕೋರ್ಗು ಏನ್ ಮಾಡ್ತಾ ಇದ್ರು ಸರ್ ಅವರು? ಟೆಂಟ್ ಹಾಕೋರ್ಗು ಏನ್ ಮಾಡ್ತಾ ಇದ್ರು? BDA ಆಸ್ತಿ ಅಂತ ಗೊತ್ತಿದ್ದು ಕ್ವಾರಿ ಕೊಟ್ಟಿದ್ದಾರೆ. ಕ್ವಾರಿ ಕೊಟ್ಮೇಲೆ ಕ್ವಾರಿ ಅವ್ರನ್ನೇ ಹೊಣೆ ಹಾಕ್ಬೇಕಿದೆ. ಅವ್ನ ದುಡ್ಡಲ್ಲಿ ಕೊಡ್ಲಿ. ಸರ್ಕಾರ ಖಜಾನೆಯಲ್ಲಿ ಹೇಗೆ ಕೊಡ್ಕೋಬೇಕು ಸರ್ ಹೇಳಿ? ಅವನು ಕಣ್ಣಿಲ್ವಾ ಕ್ವಾರಿ ಅವನ್ಗೆ ಟೆಂಟ್ಗಳು ಹಾಕುವಾಗ? ನೋಡ ಬಾಲಕೃಷ್ಣ ಅವರೇ, ಸರ್ಕಾರ ಈಗ ತೆಗೆದುಕೊಂಡಿರುವಂತ ನಿರ್ಧಾರ ಅದು ಯಾವ ರೀತಿಯಾಗಿ ಮುಂದಿನ ದಿನದಲ್ಲಿ ಅವ್ರಿಗೆ ಪೆಟ್ಟು ಬಿಡುತ್ತೆ ಅಂತ ಹೇಳಿ ಮಾಡ್ತಿರುವಂತ ಈ ಮಲತಾಯಿ ಧೋರಣೆ ಸರಿಯೇ ಅಲ್ಲ ಅನ್ನೋದು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಈಗ ಬಾಲಕೃಷ್ಣ ಅವರು ಕರೆ ಮಾಡಿದ್ರಲ್ಲ, ಅವರು ಕೂಡ ಅದನ್ನೇ ಹೇಳಿದ್ದು, ಓಲೈಕೆ ರಾಜಕಾರಣವನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಿ. ನೀವು ಮಾಡಿ, ಬೇಡ ಅಂತೇನು ಹೇಳ್ತಿಲ್ಲ. ಆದ್ರೆ ಇವತ್ತು ಅಲ್ಲಿ ಮಂಗಳೂರಲ್ಲಿ ನಿಮಗೆ ಗೊತ್ತಿರಬೇಕು, ಕಳೆದ ವರ್ಷ ಒಂದು ಇನ್ಸಿಡೆಂಟ್ ಆಯ್ತು, ಮೋಸ್ಟ್ಲಿ ಇದೇ ವರ್ಷನೇ. ಒಂದು ಮನೆ ಚಾವಣಿ ಕುಸಿದು ಬಿದ್ದು ಒಬ್ಬ ತಾಯಿ 2 ಮಕ್ಕಳನ್ನ ಅವಶೇಷ ಗಾಡಿಯಲ್ಲಿ ಸಿಲುಕೊಂಡಿದ್ದಾಗ ಕೈನಲ್ಲಿ ಹಿಡ್ಕೊಂಡು ಬನ್ನಿ ಕಾಪಾಡಿ ಅಂತ ಹೇಳಿ ಆ 2 ಮಕ್ಕಳು ಮೃತಪಡ್ತು. ಆಕೆಯ ಹತ್ತೆ ಕೂಡ ಮೃತಪಡ್ತು. ಆಕೆ ಇವತ್ತು 2 ಕಾಲುಗಳನ್ನ ಕಳ್ಕೊಂಡಿದ್ದಾಳೆ, ವೀಲ್ ಚೇರ್ ಮೇಲೆ ಓಡಾಡ್ತಿದ್ದಾಳೆ. ಆ ಮಹಿಳೆ ಇವತ್ತಿಗೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಅಳಿತಾ ಇದ್ದಾಳೆ. ಆ ವೀಲ್ ಚೇರ್ ಅಲ್ಲೇ ಹೋಗ್ತಾಳೆ, ಆಂಬುಲೆನ್ಸ್ ನಲ್ಲೇ ಕರ್ಕೊಂಡು ಹೋಗ್ಬೇಕು. ಅವ್ರ ಮೇಲೆ ಇರುವಂತ ಒಂದು ಕಾಳಜಿ ಇಲ್ಲಿರುವಂತ ಜನರ ಮೇಲೆ ಯಾಕೆ?